ಎಲ್ರಿಗೂ ನಮಸ್ತೆ. ಥ್ಯಾಂಕ್ ಯು ಸೋ ಮಚ್ ಮೊದಲಿಗೆ ಎಲ್ಲರೂ ಬಂದಿದ್ದಕ್ಕೆ. ಅಗೇನ್ ಆ್ಯಕ್ಚುಲಿ ಇವತ್ತು ಮ್ಯೂಸಿಕ್ ಡೈರೆಕ್ಟರ್ ದಿನ ಆ್ಯಂಡ್ ಕಲಾವಿದಕ್ಕಿಂತ ಜಾಸ್ತಿಯಾಗಿ ಮ್ಯೂಸಿಕ್ ಡೈರೆಕ್ಟರ್ ಆಗಿ ನಮ್ಮ ಕವಿ ಸರ್ ಇದ್ದಾರೆ, ಪ್ರತಿಯೊಬ್ಬ ಹಾಡಿರೋರು ಎಲ್ಲರೂ ಅವ್ರ ದಿನ ಆ್ಯಕ್ಚುಲಿ ಇದು. ನಾವು ಇನ್ನೂ ದಿನ ಆ್ಯಕ್ಚುಲಿ ಸಿನಿಮಾ ಬಗ್ಗೆ ಇನ್ನೂ ತುಂಬ ಕಾರ್ಯಕ್ರಮಗಳಿದೆ. ಆ್ಯಕ್ಚುಲಿ ಮುಂದೆ ಮಾಡ್ತಾ ಹೋಗ್ತಾರೆ ಕಾರ್ಯಕ್ರಮಗಳೆಲ್ಲ. ಬಟ್ ಅಗೇನ್ ಸಿನಿಮಾ ಬಗ್ಗೆ ನಾನು ಹೇಳಬೇಕು ಅಂತ ಹೇಳಿದ್ರೆ, ನಾನು ನೆಗೆಟಿವ್ ರೋಲ್ ಮಾಡಿದ್ದೀನಿ. ನಾನು ಒಬ್ಬನೇ ಅಲ್ಲ, ನನ್ನ ಜೊತೆ ಇನ್ನೂ ಒಂದು ಜನ ಕಲಾವಿದರು ಇದ್ದಾರೆ, ತುಂಬ ಜನ ಇದ್ದಾರೆ. ಅನಿವಾರ್ಯ ಕಾರಣಗಳು ಇವತ್ತು ಯಾರು ಬಂದಿಲ್ಲ, ಆ್ಯಕ್ಚುಲಿ ಬೇರೆ ಬೇರೆ ಶೂಟ್ ಇದೊಂದು ಬಂದಿಲ್ಲ. ಖಂಡಿತವಾಗ್ಲೂ ಇದೊಂದು ಒಳ್ಳೆ ಸಿನಿಮಾ ಆಗುತ್ತೆ ಅನ್ನೋ ಭರವಸೆ ನನಗಿದೆ. ಯಾಕೆಂದರೆ ಆಡಿ ನಾನು ಕೆಲಸ ಮಾಡಿದಿರೋದ್ರಿಂದ ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ. ಪ್ರತಿಯೊಬ್ಬ ಕಲಾವಿದರು ಆ್ಯಂಡ್ ಡೈರೆಕ್ಟರ್ ಆಗಿರ್ಬೋದು, ನಮ್ಮ ನಿರ್ಮಾಪಕರಾಗಿರ್ಬೋದು, ಕತೆ ಏನೇನು ಬೇಕೋ ಪ್ರತಿಯೊಂದನ್ನು ಒದಗಿಸಿದ್ದಾರೆ. ಆ್ಯಂಡ್ ಅಗೇನ್ ವರ್ಕ್ ಎಕ್ಸ್ಪೀರಿಯನ್ಸ್ ಅದು ತುಂಬ ಚೆನ್ನಾಗಿತ್ತು. ನನಗೆ ನಮ್ಮ ಗೌರವ್ ಮಾಸ್ಟರ್ ಇಲ್ಲೆಲ್ಲ ಕೂತಿದ್ದಾರೆ, ಗೌರವ್ ಮಾಸ್ಟರು ಇಲ್ಲೇ ಇದ್ದಾರೆ. ಗೌರವ್ ಮಾಸ್ಟರು ತುಂಬ ಚೆನ್ನಾಗಿ ಮಾಡಿಸಿದ್ದಾರೆ, ಫೈಟನ್ನ ಡಿಫ್ರೆಂಟಾಗಿ ಮಾಡಿಸಿದ್ದಾರೆ. ಆ್ಯಂಡ್ ಅಗೇನ್ ನಂಗೆ ಭಾಳ ಖುಷಿಯಾಗಿದ್ದು ಭಾರ್ಗವ್ ಬಗ್ಗೆ. ತುಂಬ ಪ್ರಿಪೇರ್ ಆಗಿ, ಏನೋ ತಂದೆನೇ ನಿರ್ಮಾಪಕರು ದುಡ್ಡು ಹಾಕ್ತಾರೆ ಹೀರೋ ಆಗ್ಬಿಡೋಣ ಆ ಥರ ಐಡಿಯಾ ಇಟ್ಕೊಳ್ದೇನೆ ಪ್ರಿಪೇರ್ ಆಗಿ ಫೈಟು ಡ್ಯಾನ್ಸು ಪ್ರತಿಯೊಂದನ್ನು ಕಲಿತು ನಮ್ಮ ನಿರ್ದೇಶಕ ಕಲಿಸಿ ಆ ಫೀಲ್ಡಿಗೆ ಕರ್ಕೊಬಂದಿದ್ದಾರೆ. ಖಂಡಿತವಾಗ್ಲೂ ಒಳ್ಳೇದಾಗಲಿ, ಅವ್ರಿಗೂ ಒಳ್ಳೇದಾಗಲಿ. ಈ ಥರ ಒಂದಷ್ಟು ಸಿನಿಮಾಗಳು ಮಾಡ್ತಾ ಹೋಗಲಿ. ಪ್ರತಿಯೊಬ್ಬರಿಗೂ ನಿರ್ಮಾಪಕ ಒಳ್ಳೇದಾಯಿತು ಅಂತ ಹೇಳಿದ್ರೆ ಇನ್ನೊಂದಷ್ಟು ಜನ ಕಲಾವಿದರು, ಟೆಕ್ನಿಷಿಯನ್ನು ಪ್ರತಿಯೊಬ್ಬರು ಕೆಲಸ ಸಿಗ್ತಾ ಹೋಗುತ್ತೆ. ಆ್ಯಂಡ್ ಅಗೇನ್ ಇನ್ನೊಂದೇನು ಆಡಿಯನ್ಸ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ಕವಿರಾಜ್ ಸರ್ ಹೇಳಿದ್ರು ಅವಾಗಲೇ, ಈಗೇನು 100 ದಿನ ಅವಾಗೇನು 100 ಕೋಟಿ ಮಾಡ್ತಿತ್ತು ಕಲೆಕ್ಷನ್ ಸಿನಿಮಾ. ಈಗ ಸಿನಿಮಾ ಚೆನ್ನಾಗಾಯಿತು ಅಂತಂದರೆ 3 ದಿನದಲ್ಲಿ 100 ಕೋಟಿ ಕಲೆಕ್ಷನ್ ಮಾಡುತ್ತೆ. ಹಾಗಾಗಿ ಕವಿರಾಜ್ ಸರ್ ಹೇಳ್ದಂಗೆ ಸಿನಿಮಾನ 3 ದಿನದಲ್ಲಿ ನೋಡಿದ್ರೆ ಭಾಳ ಬೆಸ್ಟು. 4ನೇ ದಿನ ಹೋದರೆ ಇನ್ನು ಬಹುಶಃ ಮುಂದೆ ಹೋಗ್ತಾ 3 ಡೇಸ್ ಮಾತ್ರ ಥಿಯೇಟ್ರಲ್ಲೂ 3 ದಿನ ಇರುತ್ತೆ ಅಂತ ಅನಿಸುತ್ತೆ ಮೋಸ್ಟ್ಲಿ ಮುಂದೆ ಹೋಗ್ತಾ. ಸೊ ಎಲ್ರಿಗೂ ಇಡೀ ಚಿತ್ರತಂಡಕ್ಕೆ ಒಳ್ಳೇದಾಗಲಿ. ಹೀರೋಯಿನ್ನು ಆ್ಯಂಡ್ ಹಾಗೂ ರವಿ ಕೂಡ ಇದ್ದಾರೆ. ಎಲ್ರಿಗೂ ಒಳ್ಳೇದಾಗಲಿ, ಪ್ರತಿ ತಂಡಕ್ಕೂ ಒಳ್ಳೇದಾಗಲಿ. ನಮ್ಮ ಟೀಮ್ ಮೇಲೆ ಎಲ್ಲರ ಆಶೀರ್ವಾದ ಇರಲಿ. ಹಾಗೆ ನಮ್ಮ ಗೌರಿ ಶಂಕರ್ ಬಂದಿದ್ದಾರೆ. ಥ್ಯಾಂಕ್ ಯು ಗೌರಿ ಬಂದಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಶಿವಾಯ್, ಇಲ್ಲಿ ಬಂದಿರೋ ಮಾಧ್ಯಮ ಮಿತ್ರರಿಗೂ ಎಲ್ಲ ನನ್ನ ನಮಸ್ಕಾರಗಳು. ಮತ್ತು ಗಣ್ಯದ ವ್ಯಕ್ತರಿಗೂ ನಮಸ್ಕಾರ. ಮೊದಲಿಗೆ ವೆರಿ ಥ್ಯಾಂಕ್ಸ್ ಆಲ್ವಿನ್ ಸರ್ ಮತ್ತು ನಮ್ಮ ಮ್ಯೂಸಿಕ್ ಡೈರೆಕ್ಟ್ರು. ಬಿಕಾಸ್ ಆ ಶಿವಂ ಸಾಂಗ್ಸು, ನಾನು ಯಾವತ್ತೂ ಶಿವನ ಭಕ್ತ ಅಂತ ಹೇಳಲ್ಲ, ನಮ್ಮ ತಂದೆ ಅಂತ ಹೇಳ್ತೀನಿ. ಭಾಳ ಖುಷಿಯಾಯಿತು ಆ ಒಂದು ಸಾಂಗ್ಸ್ ಕೇಳೋಕ್ಕೆ. ಸೊ ಎಲ್ಲ ಚಿತ್ರದಲ್ಲೂ ಈ ಥರ ಒಂದು ದೇವರು ಬಂದರೆ ನಮ್ಮ ಸಮಕೂತಿಯನ್ನು ಗೊತ್ತಾಗುತ್ತೆ ಎಲ್ಲದಕ್ಕೂ. ಮತ್ತು ಆಲ್ವಿನ್ ಸರ್ ಅವರು ಸುಮಾರು ಒಂದು 12-13 ವರ್ಷದಿಂದ ಪರಿಚಯ. ಅವರು ಡೇ ಒನ್ ಯಾವ ಫಿಲಮ್ ಸ್ಟಾರ್ಟ್ ಮಾಡಿದ್ರು ಅವತ್ತಿಂದ ಇವತ್ತು ಎಷ್ಟೇ ಫಿಲಮ್ ಮಾಡಿದ್ರು ಅದರಲ್ಲಿ ನಮಗೆ ಒಂದು ಕ್ಯಾರೆಕ್ಟರ್ ಅಂತ ಇದಾಗಿರುತ್ತೆ. ಥ್ಯಾಂಕ್ ಯು ಆಲ್ವಿನ್ ಸರ್. ಮತ್ತು ನಮ್ಮ ಪ್ರೊಡ್ಯೂಸರ್ ಸರ್ ಹೇಳ್ಬೇಕಂದ್ರೆ, ಆಗಲೇ ಅವ್ರದ್ದು ಒಂದು 3-4 ಚಿತ್ರ ಮಾಡಿಬಿಟ್ಟಿದ್ದೀವಿ. ಥ್ಯಾಂಕ್ ಯು. ಆ್ಯಂಡ್ ಭಾರ್ಗವ್ ಜಿ, ಥ್ಯಾಂಕ್ ಯು, ಆಲ್ ದ ಬೆಸ್ಟ್. ಯಾಕಂದರೆ ಎಲ್ಲ ಹೀರೋಗಳು ಬರ್ತಾರೆ, ಬಂದಿದ್ದೆ ಸ್ವಲ್ಪ ಹೆಂಗೆ ನ್ಯೂ ಕಮರ್ಸು ಹಿಂಗೆಲ್ಲ ಇರುತ್ತೆ. ಬಟ್ ಅವರು ಒಳ್ಳೆ ಕೋಆಪ್ರೇಟ್ ಮಾಡಿದ್ರು. ಬಟ್ ಇನ್ನು ಆ್ಯಕ್ಟಿಂಗ್ ಸ್ಕಿಲ್ಲು ಒಂದು ಎಕ್ಸ್ಪೀರಿಯನ್ಸ್ ಯಾವ ಲೆವೆಲಲ್ಲಿ ಇರುತ್ತೆ ಆ ಥರ ಲೆವೆಲಲ್ಲಿ ನಮ್ಮ ಜೊತೆಗೆ ಮಾಡಿದ್ರು. ಥ್ಯಾಂಕ್ ಯು ಸೋ ಮಚ್. ಜೈ ಹಿಂದ್, ಜೈ ವನವಾಶ್ವಾನ್. ಲವ್ ಯು ಆಲ್. ಹಲೋ, ಹಾಯ್, ಎಲ್ರಿಗೂ ನಮಸ್ಕಾರ. ಮೊದಲದಾಗಿ ಓಂ ಶಿವಮ್ ಇದು ನನ್ನ ಡೆಬ್ಯೂ ಸಿನಿಮಾ. ಸೊ ಫಸ್ಟ್ ಡೈರೆಕ್ಟರ್ ಬಂದು ಕತೆ ಎಲ್ಲ ಹೇಳಿದಾಗ, ಸೊ ಐ ಡಿಂಟ್ ಎಕ್ಸ್ಪೆಕ್ಟ್ ದಟ್ ಸಾಂಗ್ಸ್ ಎಲ್ಲ ಈ ಥರ ಇರುತ್ತೆ ಅಂತ. ಬಿಕಾಸ್ 4 ಸಾಂಗ್ಸ್ ಏನಿದೆ ಎಲ್ಲ ಡಿಫ್ರೆಂಟ್ ಜೋನರ್ಸಲ್ಲಿದೆ. ಆ್ಯಂಡ್ ವಿಜಯಾಲಿ ಸರ್, ಥ್ಯಾಂಕ್ ಯು ಫಾರ್ ಗಿವಿಂಗ್ ವಂಡರ್ಫುಲ್ ಸಾಂಗ್ ಸರ್. ಆ್ಯಂಡ್ ಕವಿರಾಜ್ ಸರ್, ಆ್ಯಂಡ್ ಶ್ರೀರಾಮ್ ತಪಸ್ವಿ ಸರ್, ನಾಗೇಂದ್ರ ಪ್ರಸಾದ್ ಸರ್, ಆ್ಯಂಡ್ ಗೌಸಿಫ್ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಫಾರ್ ಗಿವಿಂಗ್ ವಂಡರ್ಫುಲ್ ಸಾಂಗ್ಸ್. ಆ್ಯಂಡ್ ಕಮಿಂಗ್ ಟು ಸಿಂಗರ್ಸ್, ಚೇತನ್ ಸರ್, ಆಲ್ ದ ಸಿಂಗರ್ಸ್ ಆರ್ ತುಂಬ ಚೆನ್ನಾಗಿ ಸಿಂಗ್ ಮಾಡಿದ್ದಾರೆ. ಆ್ಯಂಡ್ ಈ ದೊಡ್ಡ ಮಟ್ಟಕ್ಕೆ ನನ್ನ ಸಾಂಗ್ಸ್ ಬರುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ ಬಿಗಿನಿಂಗಲ್ಲಿ. ಯಾಕೆಂದರೆ ಪ್ರೊಡ್ಯೂಸರ್ ಆಗಿರ್ಬೋದು, ಡೈರೆಕ್ಟರ್ ಆಗಿರ್ಬೋದು, ಮ್ಯೂಸಿಕ್ ಡೈರೆಕ್ಟರ್ ಆಗಿರ್ಬೋದು, ತುಂಬ ಎಫರ್ಟ್ಸ್ ಹಾಕಿದ್ದಾರೆ. ಚೆನ್ನೈಯಲ್ಲಿ ಲೈವ್ಗಾಗಲಿ, ಹೈದ್ರಾಬಾದಲ್ಲಿ ಸಿಂಗರ್ ಎಲ್ಲ ಆಡಿಸಿರೋದೆಲ್ಲ ಬಂದು ಹೈದ್ರಾಬಾದಲ್ಲಿ ತುಂಬ ಚೆನ್ನಾಗಿ ಮಾಡಿಸಿದ್ದಾರೆ. ದಯವಿಟ್ಟು ಹೊಸಬ್ರಿಗೆ ಚಾನ್ಸ್ ಕೊಡಿ, ಒಂದು ಅವಕಾಶ ಮಾಡಿಕೊಡಿ. ಎಲ್ಲ ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು. ಸೊ ಈ ಆ್ಯಕ್ಚುಲಿ ಕತೆ ಓಕೆ ಆದಾದಮೇಲೆ ಡೈರೆಕ್ಟರ್ ಜೊತೆ ನಾನು ಒಂದು 7 to 8 months ಟ್ರಾವೆಲ್ ಮಾಡಿದೆ. ಆಲ್ಮೋಸ್ಟ್ 1.5-2 years ನನಗೆ ಟ್ರೈನಿಂಗ್, ಪ್ರಾಕ್ಟೀಸ್, ಫೈಟ್ ಆಗಿರ್ಬೋದು, ಆ್ಯಕ್ಟಿಂಗ್ ಕ್ಲಾಸ್, ಡ್ಯಾನ್ಸ್ ಕ್ಲಾಸ್ ಎಲ್ಲ ನಾನು ಟ್ರೈನ್ ಅಪ್ ಮಾಡಿ ಆಮೇಲೆ ಶೂಟಿಂಗ್ ಸೆಟ್ಗೆ ಕರ್ಕೊಂಡು ಹೋಗಿದ್ದು.
ಇದರಲ್ಲಿ ನನ್ನ ಪಾತ್ರ ಬಂದ್ಬಿಟ್ಟು ಶಿವು ಅಂತ, ಒಂದು 18 to 19 years ಓಲ್ಡ್ ಗೈ. ಒಂದು ಲೆವೆಲ್ ಬಿದ್ದರೆ ಯಾವ್ಯಾವ ಥರ ಎಲ್ಲ ಫೇಸ್ ಮಾಡ್ತಾರೆ ಎಲ್ಲ ಹೆಂಗ್ ಯೂಶಲಿ ಈಗ ತುಂಬ ಒಂದು ಹಳೆ ಕಾಲದಲ್ಲಿ ಲವ್ ಮಾಡ್ತಿದ್ರೆ ಯಾವ ಥರ ಅವರೆಲ್ಲ ಇದು ಮಾಡಿ ಹಳೆ ಕಾಲದಲ್ಲಿ ಯಾರಾದರೂ ಲವ್ ಮಾಡ್ತಾರೆ ಅವ್ರದ್ದು ಒಂದು ಪ್ಯೂರಿಟಿ ಏನಿದೆ ಆ ಲವ್ದು ಅಂತ ಒಂದು ತುಂಬ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ. ಥ್ಯಾಂಕ್ ಯು. ಏನು ಸರ್? ಸರ್ ನಾವು ಹಳೆ ಕಾಲದವರು ಸರ್. ಹಳೆ ಕಾಲದ ಸಿನಿಮಾ ಯಾವ ಥರ ಒಂದು ತೋರಿಸ್ಬೋದು ಅಂತ ತೋರಿಸಿದ್ದಾರೆ ಸರ್. ಫೈಟ್ ಲವ್ ಎರಡು ಸರ್. ಸಿನಿಮಾಲೆಲ್ಲಾನು ಈಕ್ವಲ್ ಆಗಿ ನಾನೆಲ್ಲ ಏನೇ ಮಾಡಿದ್ರು ಎಲ್ಲ ಈಕ್ವಲ್ ಆಗಿ ಮಾಡಿದ್ದೀನಿ ಸರ್. ಥ್ಯಾಂಕ್ ಯು. ಓಂ ಶಿವಂ ಚಿತ್ರದಲ್ಲಿ ನಾಯಕಿಯಾಗಿ ನಟಿಸಿದ್ದೀನಿ. ಸೊ ಮೊದಲಿಗೆ ಇದರಲ್ಲಿ ಎರಡು ಸಾಂಗ್ ನನಗೆ ಅಂತೇಳಿ ಒಂದು ತುಂಬ ಚೆನ್ನಾಗಿ ಕಂಪೋಸ್ ಮಾಡಿದ್ದಾರೆ. ಆಲ್ರೆಡಿ ವಿಜುವಲ್ಸ್ ಇವತ್ತು ಜಾಸ್ತಿ ಸಿಗಲಿಲ್ಲ, ಬಟ್ ರಿಲೀಸ್ ಆದಾಗ ಮೇ ಬಿ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಸ್ಪೆಷಲಿ ನಮ್ಮ ಮ್ಯೂಸಿಕ್ ಟೀಮ್ ಯಾರೆಲ್ಲ ಇದ್ದೀರಾ ಆ್ಯಂಡ್ ಎಷ್ಟೊಳ್ಳೆ ಲಿರಿಕ್ಸನ್ನು ಕೊಟ್ಟಿದ್ದೀರಾ. ಆ ಲಿರಿಕ್ಸಲ್ಲಿ ನಮಗೆ ನಟನೆ ಮಾಡುವಂಥ ಅವಕಾಶ ಸಿಕ್ಕಿದೆ. ನಿಮ್ಗೆಲ್ಲರಿಗೂ ಥ್ಯಾಂಕ್ ಯು ಸರ್, ಇಂಥ ಒಂದು ಒಳ್ಳೆ ಸಾಂಗನ್ನು ನಮಗೋಸ್ಕರ ಕೊಟ್ಟಿರೋದಕ್ಕೆ. ಆ್ಯಂಡ್ ಸಿಂಗರ್ಸ್, ಯು ಡನ್ ಅ ವಂಡರ್ಫುಲ್ ಜಾಬ್. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಒಂದು ಒಳ್ಳೆ ಕಂಠದಿಂದ ನಮ್ದೊಂದು ವಿಷುವಲ್ ಸೇರಿಸಿ ಈ ಸಾಂಗ್ ಒಂದು ಸ್ವಲ್ಪ ಹಿಟ್ಟಾಗಲಿ ಅನ್ನೋದನ್ನ ನಾನು ಬೇಡ್ಕೊತೀನಿ. ಆ್ಯಂಡ್ ಅದ್ರ ಜೊತೆಗೆ ಈ ಚಿತ್ರಕ್ಕೆ ನಾನು ಹೇಗೆ ಬಂದಿದ್ದು ಅಂತ ಹೇಳಿದ್ರೆ, ಆಲ್ರೆಡಿ ನಾನು ಬೇರೆ ಪ್ರಾಜೆಕ್ಟನ್ನು ಮಾಡ್ತಾ ಇದ್ದೆ. ಆ ಟೈಮಲ್ಲಿ ಆಡಿಷನ್ ಮೂಲಕ ನಾನು ಈ ಚಿತ್ರಕ್ಕೆ ಸೆಲೆಕ್ಟ್ ಆಗಿದ್ದು. ಇದರಲ್ಲಿ ನಂದು ಅಂಜಲಿ ಅನ್ನೋ ಕ್ಯಾರೆಕ್ಟರ್, ಒಂದು ಕ್ಯೂಟ್ ಆದ ಲವ್ ಸ್ಟೋರಿ, ಈಗಿನ ಜನ್ರೇಷನ್ನಲ್ಲಿ ಒಂದು ಲವ್ ಸ್ಟೋರಿ. ಅದರಲ್ಲಿ ನಾವು ಯಾರಿಗೆ ಜಾಸ್ತಿ ಪ್ರಾಮುಖ್ಯತೆನ ಕೊಡ್ತೀವಿ ಅನ್ನೋದನ್ನ ತೋರಿಸುತ್ತೆ. ಆ್ಯಂಡ್ ಅದರಲ್ಲಿ ಎಷ್ಟು ಒಂದು ಹುಡುಗ ಹುಡುಗಿ ಪ್ರೀತಿ ಎಷ್ಟು ಆಳವಾಗಿರುತ್ತೆ. ಆ್ಯಂಡ್ ಏನಾದರೂ ಪ್ರಾಬ್ಲಮ್ ಆದಾಗ ಹುಡುಗಿ ಬಿಟ್ಟೋಗ್ತಾಳಾ, ಇರ್ತಾಳ, ಅಥವಾ ಸಪೋರ್ಟ್ ಕೊಡ್ತಾಳ ಅಂತ. ಈ ಸಬ್ಜೆಕ್ಟನ್ನು ನಾನು ಸೆಲೆಕ್ಟ್ ಮಾಡಿರೋ ಒಂದೇ ಒಂದು ರೀಸನ್ ಏನಂತ ಹೇಳಿದ್ರೆ, ಈ ಸಬ್ಜೆಕ್ಟಲ್ಲಿ ನನಗೆ ತುಂಬ ಆ್ಯಕ್ಟಿಂಗ್ ಪರ್ಫಾರ್ಮೆನ್ಸ್ ಕೊಡೋದಕ್ಕೆ ಒಂದು ಒಳ್ಳೆ ಸ್ಪೇಸ್ ಇತ್ತು. ಆ್ಯಂಡ್ ಇದೊಂದು ಅಂಜಲಿ ಅನ್ನೋ ಕ್ಯಾರೆಕ್ಟರ್ ಕಂಪ್ಲೀಟಾಗಿ ಈ ಚಿತ್ರದಲ್ಲಿ ಬಿಗಿನಿಂಗಿಂದ ಲಾಸ್ಟ್ ತನಕ ಟ್ರಾವೆಲ್ ಮಾಡ್ತಾ ಇದೆ. ಸೊ ಅದೊಂದೇ ರೀಸನ್ನಿಂದಾಗಿ ಈ ಚಿತ್ರನ ನಮ್ಮ ಡೈರೆಕ್ಟರ್ ಒಂದ್ಸಲ ನನ್ನ ಆಡಿಷನ್ ಮಾಡಿದ್ಮೇಲೆ, ಈ ಸ್ಕ್ರಿಪ್ಟ್ ಹೇಳಿದ್ಮೇಲೆ ನಾನು ಓಕೆ ಮಾಡಿದ್ದು. ಆ್ಯಂಡ್ ಭಾರ್ಗವ್ ಅವರಿಗೆ ಇದು ಅವರ ಮೊದಲನೇ ಚಿತ್ರ. ಆ್ಯಂಡ್ ಅವರಿಗೆ ವಿಶ್ ಯು ಆಲ್ ದ ಬೆಸ್ಟ್ ಅಂತ ಹೇಳ್ತೀನಿ. ಆ್ಯಂಡ್ ನಮ್ಮ ಡೈರೆಕ್ಟರ್ ಆ್ಯಂಡ್ ಪ್ರೊಡ್ಯೂಸರ್ ಸರ್, ನನ್ನನ್ನು ಈ ಚಿತ್ರಕ್ಕೆ ಸೆಲೆಕ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇಲ್ಲಿ ಬಂದಿರುವಂಥ ಎಲ್ಲ ಮಾಧ್ಯಮ ಮಿತ್ರರವರಿಗೆ, ನಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗಳಿಗೆ ನನ್ನ ಕಡೆಯಿಂದ ಹೃತ್ಪೂರ್ವಕವಾದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಕಾರ್ಯಕ್ರಮಕ್ಕೆ ಬಂದಿದ್ದಾರೆ, ಅವ್ರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಇಲ್ಲಿ ಬಂದಿರೋದ ಎಲ್ಲರಿಗೂ ನಮಸ್ಕಾರಗಳು. ನಾನು ಕೃಷ್ಣ ಅಂತ, ಈ ಸಿನಿಮಾದ ನಿರ್ಮಾಪಕ. ನಾನು ಮೊದಲನೇ ಸಿನಿಮಾ ಮಾಡಿರೋದು, ಒಂದು ಕನಸಿಟ್ಕೊಂಡು ಈ ಸಿನಿಮಾ ಮಾಡಿದ್ದೀನಿ. ಸುಮಾರು ಒಂದು 20 ವರ್ಷಗಳಿಂದ ನಾನೇ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಲಿಕ್ಕೆ ತುಂಬ ಆಸೆ ಇಟ್ಕೊಂಡಿದ್ದೆ. ಸುಮಾರು ಜನ ನನಗೆ ತುಂಬ ಆಸೆ ಇಟ್ಟು ಆ ಸಿನಿಮಾ ಮಾಡ್ಸೋಕ್ಕೆ ನನಗೆ ತುಂಬ ಪ್ರಯತ್ನ ಪಟ್ಟಿದ್ದೀನಿ. ನನಗೆ ಚಾನ್ಸ್ ಕೊಟ್ಟಿಲ್ಲ. ಅದನ್ನು ನಾನು ಕನಸಿಟ್ಕೊಂಡು ನನ್ನ ಮಗನ ಮೇಲೆ ನಾನು ಪ್ರಯೋಗ ಮಾಡಿದ್ದೀನಿ. ಖಂಡಿತ ಎಲ್ಲರೂ ಇದನ್ನು ಸಪೋರ್ಟ್ ಮಾಡಿ, ಇದನ್ನು ಮುಂದಿನ ನನಗೆ ಗೆಲುವಿಗೋಸ್ಕರ ಕರ್ನಾಟಕದಲ್ಲಿ ಕನ್ನಡ ಚಲನಚಿತ್ರ ಮಾಡಿದ್ದೀನಿ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಮಾಡಿದ್ದೀನಿ ಸರ್ ನಾನು. ಹೌದು ಸರ್, ನನಗೆ ಅದು ನನ್ನ ಕನಸಲ್ಲಿತ್ತು, ಅದಕ್ಕೆ ನಾನು 2 ರೋಲ್ ಮಾಡಿದ್ದೀನಿ ಸರ್. ಹಾಂ ಸರ್, ನನಗೆ ಒಂದು ಅಂದ್ಕೊಂಡಿದ್ದೀನಿ ಸರ್, 80ರಿಂದ 100 ಅಂದ್ಕೊಂಡಿದ್ದೀನಿ. ಮುಂದಿನ ದಿನಗಳಲ್ಲಿ ಅದಕ್ಕೆ ಎಷ್ಟು ಸಿಗುತ್ತೆ ಪ್ಲಾನ್ ಮಾಡ್ತೀನಿ. 100% 100 ಥಿಯೇಟರ್ ಮಾಡಲೇಬೇಕು ಅಂದ್ಕೊಂಡಿದ್ದೀನಿ. ಟ್ರೈ ಮಾಡ್ತೀನಿ ಸರ್, ಎಷ್ಟು ಸಿಗುತ್ತೆ ಅಂತ. ಓಕೆ, ಥ್ಯಾಂಕ್ ಯು ಸರ್. ಅವ್ರನ್ನ ಭಾಳ ಹಿಂದಿಂದ ನೋಡ್ತಾ ಇದ್ದೀನಿ. ಭಾಳ ಉತ್ಸಾಹ, ಒಳ್ಳೆ ಸಿನಿಮಾ ಮಾಡಬೇಕು ಅನ್ನೋ ಒಂದು ಬಯಕೆ ಇತ್ತು. ಈಗ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ. ಅವರ ಪ್ರಯತ್ನಕ್ಕೆ ಶುಭವಾಗಲಿ. ಹೊಸ ಹೀರೋ, ಹೊಸ ಹೀರೋಯಿನು ಅವ್ರಿಗೂ ಸಹ ಇಂಡಸ್ಟ್ರಿಯಲ್ಲಿ ಒಳ್ಳೆ ಹೆಸರು ಬರಲಿ ಅಂತ ನನ್ನ ಆಶಯ. ಜೊತೆಗೆ ವಿಜಯ್ ಹಾಡ್ಲಿ ಅವರ ಸಂಗೀತ ತುಂಬ ಚೆನ್ನಾಗಿದೆ. ಎಲ್ಲ ಹಾಡುಗಳು ಚೆನ್ನಾಗಿದೆ. ನನ್ನ ಹಾಡಲ್ಲಿ ನನಗೆ ಈ ಹಾಡು ಬರೆಯೋಕ್ಕೆ ನಿಜವಾಗ್ಲೂ ಖುಷಿ ಆಯಿತು. ತುಂಬ ನಮಗೆ ತೃಪ್ತಿ ಆಗಬೇಕು. ಬರೆದವ್ರಿಗೆ ಕೆಲವರಿಗೆ ನಾನು ಬರ್ದ ಆಹಾ ಅನಿಸ್ಬೇಕು. ಆ ಥರದ ಕೆಲವು ಲೈನ್ಗಳನ್ನ ನನಗೆ ಬರೆಯೋಕ್ಕೆ ಸಾಧ್ಯ ಆಯಿತು. ನನ್ನ ಬೆನ್ನ ಮಚ್ಚೆಗೆ ನಿನ್ನ ಮೇಲೆ ರೊಚ್ಚಿದೆ, ದುರುಗುಟ್ಟಿ ನಿನ್ನೆ ನೋಡ್ತಿದ್ದೆ, ಯಾಕೋ ತಿನ್ನೋ ಹಂಗೇನೆ ಅಂತ ಒಂದು ಲೈನ್ ಇದೆ. ಆಮೇಲೆ ಉದ್ಯಾನವನದಲ್ಲಿ ನೀ ಹೋಗಬೇಡವೇ, ಹೂವೆಲ್ಲ ನಿನ್ನ ಹಿಂದೆ ಎದ್ದು ಬತ್ತಾವೆ ಅಂತ ಒಂದು ಲೈನ್ ಇದೆ. ಆ ಥರದ್ದು
ಕ್ಯೂಟ್ ಲೈನ್ಗಳನ್ನ ಈ ಹಾಡಲ್ಲಿ ಬರೆಯೋಕ್ಕೆ ಸಾಧ್ಯ ಆಯಿತು. ಸಿಂಗರ್ಗಳು ಚೆನ್ನಾಗಿ ಹಾಡಿದ್ದಾರೆ. ಎಲ್ಲರಲ್ಲೂ ಒಂದೇ ಮನವಿ ಇಡೀ ಕನ್ನಡ ಚಿತ್ರರಂಗದ ಪರವಾಗಿ ಏನು ಅಂದರೆ, ಯಾವುದಾದ್ರೂ ಸಿನಿಮಾವನ್ನು ನೀವು ನೋಡಬೇಕು ಅಂತ ನಿಮ್ಮ ಮನಸ್ಸಲ್ಲಿದ್ದರೆ ದಯವಿಟ್ಟು ಮೊದಲ ದಿನ ಅಥವಾ 2ನೇ ದಿನ ನೋಡಿ. ಮೊದಲನೇ ಥರ 100 ದಿನ ಓಡೋ ಕಾನ್ಸೆಪ್ಟ್ ಈಗಿಲ್ಲ, ಅದು ಬೇಕಾಗೂ ಇಲ್ಲ. ಯಾರಾದರೂ 100 ದಿನ ಅಂತ ಅಂದರೆ ಅದು ಸುಳ್ಳೇನೆ. ಅದು 100 ದಿನ ಅವಶ್ಯಕತೆ ಇಲ್ಲ. ಈಗ ಮೊದಲು 10-20 ಥಿಯೇಟ್ರಲ್ಲಿ ಬಿಡುಗಡೆ ಮಾಡಿ 100 ದಿನ ಹೋಗಿ ಆ ಸಿನಿಮಾದ ಲಾಭನೋ ಅಥವಾ ಬಂಡವಾಳನೋ ವಾಪಸ್ ತಗೋಬೇಕಾಗಿತ್ತು. ಆದರೆ ಈಗ 100 ಅಲ್ಲ, ಮೊದಲ 3 ದಿನ ಕರೆಕ್ಟ್ ಹೋದ್ರೆ ಸಿನಿಮಾ ಗೆದ್ದಂಗೆ. ಸೊ ನೀವು ಯಾವುದೇ ಕಾರಣದಿಂದ ಅಥವಾ ಯಾವುದೇ ಒಂದು ಅಪ್ರೋಚ್ ಇಂದ ಈ ಸಿನಿಮಾ ನೋಡಬೇಕು ಅಂತಿದ್ರೆ ಅಥವಾ ಯಾವುದೇ ಸಿನಿಮಾ ನೋಡಬೇಕು ಅಂತ ಅನ್ಕೊಂಡಿದ್ರೆ ಮೊದಲ 3 ದಿನದಲ್ಲೇ ಹೋಗಿ. ಮೊದಲ 3 ದಿನದಲ್ಲಿ ಥಿಯೇಟ್ರಿಗೆ ಹೋದ್ರೆ ಆಮೇಲೆ 4ನೇ ದಿನಕ್ಕೆ ಥಿಯೇಟ್ರಲ್ಲಿ ಸಿನಿಮಾ ಇರುತ್ತೆ. ನೀವು ಮೊದಲ 3 ದಿನ ಯಾವ ಸಿನಿಮಾ ಆದ್ರೂ ಅಷ್ಟೇ ಹೆಚ್ಚು ಕಡಿಮೆ. ಈಗ ತುಂಬಾ ದೊಡ್ಡ ಸ್ಟಾರ್ಗಳ ಸಿನಿಮಾ ಬಿಟ್ಬಿಟ್ಟು ಉಳಿದ ಎಲ್ಲ ಸಿನಿಮಾಗಳಿಗೂ ಇದೇ ಅಪ್ಲೈ ಆಗುತ್ತೆ. ಮೊದಲ 3 ದಿನ ನೀವು ಸಿನಿಮಾ ನೋಡಿದ್ರೆ 4ನೇ ದಿನಕ್ಕೆ ಸಿನಿಮಾ ಉಳ್ಕೊಳ್ಳುತ್ತೆ. 4ನೇ ದಿನಕ್ಕೆ ಸಿನಿಮಾ ಉಳ್ಕೊಂಡಿದೆ ಅಂದ್ರೆ ಆ ಸಿನಿಮಾ ಗೆದ್ದಿದೆ ಅಂತ ಅರ್ಥ. ತುಂಬಾ ಈಸಿ ಈಗ ಸಿನಿಮಾನ ಗೆಲ್ಸೋದು. ವಿಜಯ್ ಅವರ ಅಥವಾ ಆಲ್ವಿನ್ ಅವ್ರ ಫ್ರೆಂಡ್ಸು, ಹೀರೋ ಫ್ರೆಂಡ್ಸು ಅಥವಾ ಯಾರೇ ಇದ್ರು, ನಿಮ್ಮ ಇಡೀ ಫ್ಯಾಮಿಲಿ ಫ್ರೆಂಡ್ಸು ಯಾರನ್ನಾದ್ರೂ ಎಲ್ಲರನ್ನೂ ಕರ್ಕೊಂಡು ಮೊದಲ 3 ದಿನದೊಳಗೆ ಸಿನಿಮಾ ನೋಡಿ. ಇದೊಂದೇ ಸಿನಿಮಾ ಅಲ್ಲ, ಎಲ್ಲ ಸಿನಿಮಾ. ಆ ಮೂಲಕ ಸಿನಿಮಾವನ್ನು ಗೆಲ್ಲಿಸ್ಬೋದು ಅಂತ ಎಲ್ಲರ ಪರವಾಗಿ ಕೇಳ್ಕೊಳ್ತೀನಿ. ಒಂದು ಸೆಕೆಂಡ್ ಓಂ ಶಿವಂ ಸಿನಿಮಾಗೆ ಯಶಸ್ಸಾಗಲಿ ಅಂತ ಹಾರೈಸಿ ನನ್ನ ಮಾತು ಮುಗಿಸ್ತೀನಿ. ಧನ್ಯವಾದ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಹಾಗೆ ಸಂಸ್ಕೃತದ ಗೀತೆಯನ್ನ ರಚಿಸಿರುವಂತ ನಮ್ಮ ಲಿರಿಸಿಸ್ಟ್ ಕೃಷ್ಣ ಸರ್ ಮಿಸ್ಸಸ್ ಎಲ್ಲಿ ಮೇಡಮ್. ಇನ್ನು ಮುಂದುವರಿತದೆ ಕಾರ್ಯಕ್ರಮದ ಮೊದಲ ಭಾಗದಲ್ಲಿ ನಾವು ಮಾತಾಡಿದ್ದೀವಿ. ಹಾಗಾಗಿ ತಾವೆಲ್ಲರೂ ಸಹಕರಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೀವಿ. ಪ್ರೊಡ್ಯೂಸರ್ ಸರ್ ಇಲ್ಲಿ ನೋಡಿ ಸರ್. ಗೌರಿ ಶಂಕರ್ ಅವರು ನಮ್ಮ ಲೆನ್ಸ್ ಎಲ್ಲಿದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ. ದಯವಿಟ್ಟು ಅವರು